ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ರಂಗಪ್ಪ ಎಂಬ ರೈತ ವಾಸಿಸುತ್ತಿದ್ದ. ಅವನ ಬಳಿ ದೊಡ್ಡ ಸಂಪತ್ತು ಇರಲಿಲ್ಲ, ಆದರೆ ಅವನಿಗೆ ಅತ್ಯಂತ ಪ್ರೀತಿಯವಾಗಿದ್ದು ಹಳೆಯ ಕೊಡಲಿ. ಆ ಕೊಡಲಿಯಿಂದಲೇ ಅವನು ಮರ ಕಡಿಯುತ್ತಿದ್ದ, ಬೇಲಿ ಕಟ್ಟುತ್ತಿದ್ದ, ಮಕ್ಕಳಿಗೆ ಆಟಿಕೆಗಳನ್ನು ತಯಾರಿಸುತ್ತಿದ್ದ. ಒಂದು ಬೇಸಿಗೆಯಲ್ಲಿ ನದಿಯ ನೀರು ಕಡಿಮೆಯಾಯಿತು. ರಂಗಪ್ಪ ಕಾಡಿಗೆ ಹೋದನು, ಮರ ಕಡಿಯಲು ಆರಂಭಿಸಿದನು. ಅಕಸ್ಮಾತ್ ಅವನ ಕೊಡಲಿ ಕೈಯಿಂದ ಜಾರಿ ಆಳವಾದ ನದಿಯೊಳಗೆ ಬಿದ್ದಿತು. ರಂಗಪ್ಪ ದುಃಖದಿಂದ ನದಿತೀರದಲ್ಲಿ ಕುಳಿತ. ಅಷ್ಟರಲ್ಲಿ ಕಾಡಿನ ದೇವತೆ ವೃಷಿಯ ರೂಪದಲ್ಲಿ ಬಂದು ಕೇಳಿದನು, ಮಗನೇ, ಏಕೆ ಅಳುತ್ತಿದ್ದೀಯಾ? ರಂಗಪ್ಪ ತನ್ನ ದುಃಖವನ್ನು ವಿವರಿಸಿದನು. ದೇವತೆ ನದಿಯಲ್ಲಿ ಮುಳುಗಿ ಒಂದು ಬಂಗಾರದ ಕೊಡಲಿ ತಂದು ತೋರಿಸಿದನು. ಇದು ನಿನ್ನ ಕೊಡಲಿಯೋ ಎಂದು ಕೇಳಿದ. ರಂಗಪ್ಪ ತಲೆಯಾಡಿಸಿದ. ಇಲ್ಲ ಸ್ವಾಮಿ, ನನ್ನದು ಹಳೆಯ ಕಬ್ಬಿಣದ ಕೊಡಲಿ. ಮತ್ತೆ ದೇವತೆ ಒಂದು ಬೆಳ್ಳಿಯ ಕೊಡಲಿ ತಂದು ತೋರಿಸಿದನು. ರಂಗಪ್ಪ ಹೇಳಿದ, ಇಲ್ಲ ಸ್ವಾಮಿ, ಅದು ನನ್ನದು ಅಲ್ಲ. ಕೊನೆಗೆ ದೇವತೆ ಒಂದು ಸರಳ ಕಬ್ಬಿಣದ ಕೊಡಲಿ ತಂದು ತೋರಿಸಿದನು. ರಂಗಪ್ಪ ಹರ್ಷದಿಂದ ಹೇಳಿದ, ಹೌದು, ಅದೇ ನನ್ನದು. ದೇವತೆ ಸಂತೋಷಗೊಂಡನು. ಅವನು ರಂಗಪ್ಪನಿಗೆ ಹಳೆಯ ಕೊಡಲಿಯ ಜೊತೆಗೆ ಬಂಗಾರದ ಮತ್ತು ಬೆಳ್ಳಿಯ ಕೊಡಲಿಗಳನ್ನು ಕೊಟ್ಟನು. ಆದರೆ ರಂಗಪ್ಪ ವಿನಮ್ರವಾಗಿ ಹೇಳಿದ, ಸ್ವಾಮಿ, ನನಗೆ ಬೇಕಿರುವುದು ನನ್ನ ಕೊಡಲಿ ಮಾತ್ರ, ಇತರವು ನನಗೆ ಕೆಲಸಕ್ಕೆ ಬರುವುದಿಲ್ಲ. ದೇವತೆ ಆಶೀರ್ವದಿಸಿದ. ಮಗನೇ, ನಿನ್ನ ಪ್ರಾಮಾಣಿಕತೆ ನಿನ್ನ ಜೀವನವನ್ನು ಬಂಗಾರಕ್ಕಿಂತ ದೊಡ್ಡದಾಗಿಸುತ್ತದೆ. ಆ ದಿನದಿಂದ ರಂಗಪ್ಪನ ಹೊಲ 2 ಪಟ್ಟು ಬೆಳೆ ಕೊಟ್ಟಿತು. ಹಳ್ಳಿಯ ಜನರೆಲ್ಲ ಅವನನ್ನು ಸತ್ಯವಂತ ರೈತ ಎಂದು ಗೌರವಿಸಿದರು.